ರಾಜ್ಯದಲ್ಲಿ ಗುಟ್ಕಾ ನಿಷೇಧವನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯೋದಿಲ್ಲ ಅಂತ ಹೇಳಿ ಆರೋಗ್ಯ ಸಚಿವ ಯುಟಿ ಖಾದರ್ ಖಂಡತುಂಡವಾಗಿ ಹೇಳಿದ್ದಾರೆ. ಅಡಕೆ ಬೆಳೆಗಾರರಿಗೆ ಇದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ, ಆದರೆ ಪಾನ್ ಹಾಗೂ ಮಸಾಲಾ ಉತ್ಪನ್ನಗಳಲ್ಲಿ ಗುಟ್ಕಾ ಮಿಕ್ಸ್ ಮಾಡಿ ಮಾರಾಟ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಸಿದ್ರು. ಜೊತೆಗೆ ಖಾಸಗಿ ಹಾಸ್ಟೆಲ್ಗಳು ಹಾಗೂ ಪಿಜಿಗಳಲ್ಲಿ ಕಳಪೆ ಆಹಾರ ನೀಡ್ತಾ ಇರೋ ಬಗ್ಗೆ ಕಟ್ಟುನಿಟ್ಟಿನ ಪರಿಶೀಲನೆ ನಡೆಸಲಾಗುವುದು ಅಂತಲೂ ಕೂಡ ಹೇಳಿದ್ದಾರೆ. ಬಸ್ ನಿಲ್ದಾಣ, ಮದುವೆ ಮನೆ, ರೈಲ್ವೆ ಕ್ಯಾಂಟೀನ್ ಸೇರಿದಂತೆ ವಿಮಾನಗಳಲ್ಲಿ ನೀಡುವ ಆಹಾರದ ಗುಣಮಟ್ಟವನ್ನು ಕೂಡ ಪರಿಶೀಲಿಸ್ತೀವಿ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಬೇಕಾದ್ರೆ ಪಾನ್ ಮಸಾಲೆ ಏನಿದೆ ಅದರಲ್ಲಿ ಗುಟ್ಕಾ ಇರಲಿ, ನಿಕೋಟಿನ್ ಇರಲಿ, ಇದೆಲ್ಲ ಕೂಡ ಮಿಕ್ಸ್ ಆಗಿ ಬರಬಾರ್ದು ಅಂತ ಕೆಲ ಬರ್ತಾ ನಮಗೆ ಮಾಹಿತಿ ಇರ್ತದೆ, ಅಥವಾ ಅದನ್ನು ತಯಾರಾಗ್ತದೆ ನಮಗೆ ಮಾಹಿತಿ ಉಂಟು. ಅಂಥವ್ರ ಬಗ್ಗೆ ಕಠಿಣ ಕ್ರಮ ತೆಗೆದು ಹೇಳಿದ್ದೇವೆ. ಆ ಆದೇಶ ಎಲ್ಲಿಯೂ ಕೂಡ ಹಿಂದೆ ಪಡೆದಿಲ್ಲ. ಮತ್ತು ಇದರ ಬಗ್ಗೆ ಮುಖ್ಯಮಂತ್ರಿ ಬೇಕಾದ್ರೆ ನಾವು ಕೂಡ ಚರ್ಚೆ ಮಾಡಿ ತೀರ್ಮಾನ ನಮಗೆ ತಿಳಿಸಿ ಹೇಳ್ತೇವೆ. ಇದರಿಂದ ಅಡಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಇಲ್ಲ. ಯಾರು ಅಡಕೆ ಬೆಳೆಗಾರರಿಗೆ ತೊಂದರೆ ಆಗ್ತದೆ ಹೇಳ್ತಿದ್ದಾರೆ, ಇವರು ಒಂದೇ ದಿವಸದಲ್ಲಿ ಅದನ್ನು ಹೇಗೆ ತೀರ್ಮಾನ ಮಾಡ್ತಾರೆ? ಕನಿಷ್ಠ 3 ತಿಂಗಳು 5 ತಿಂಗಳು ಕೊಡಬೇಕಲ್ಲ. 3 ತಿಂಗಳ ನಂತರ ಈ ರೀತಿ ಆಗಿದೆ ಎಂದು ಅಸೆಸ್ಮೆಂಟ್ ಬಂದಾಗ ನಮ್ಗೆ ಅರ್ಥ ಆಗ್ತದೆ. ನಿಮ್ಮ ಸ್ವಂತ ಮಕ್ಕಳಂತ ಆಲೋಚನೆ ಮಾಡಿಕೊಂಡು ಅವ್ರನ್ನ ಅದೇ ರೀತಿ ಅವರಿಗೆ ಊಟ ಉಪಚಾರ ಮಾಡಲಿಕ್ಕೆ ಇಚ್ಛೆ ಇದ್ದರೆ ನೀವು ಮಾತ್ರ PG ಸೆಂಟರ್ ಓಪನ್ ಮಾಡಿ, ಇಲ್ಲದೆ ನೀವು PG ಸೆಂಟರ್ ಓಪನ್ ಮಾಡೋದೇ ಬೇಡ. ಯುವಕರ ಮತ್ತು ವಿದ್ಯಾರ್ಥಿನಿಯರ ನೋವಿನಲ್ಲಿ ನೀವು ದುಡ್ಡು ಮಾಡೋದ ಅಗತ್ಯ ಎಲ್ಲಿ ಕೂಡ ಯಾರಿಗೂ ಕೂಡ ಇಲ್ಲ. ಇದು ಬಹಳ ಸ್ಪಷ್ಟವಾದ ನಾವು ಸಂದೇಶ ನಾವು ಫಸ್ಟಿಗೆ ಕೊಡ್ತೇವೆ ಅಂತ ಹೇಳಿದರೆ, ಇನ್ನು ಮುಂದಕ್ಕೆ ನಮಗೆ ಎಲ್ಲಿಯಾದರೂ ಇವತ್ತು PGಗೆ ಹೋದಾದ ಈ ಸಂದರ್ಭದಲ್ಲಿ ಅವ್ರನ್ನ ಸಿಕ್ಕಿಬಿದ್ದರೆ ಮತ್ತೆ ನಾವು ಅದನ್ನು ಒನ್ ಟೈಮ್ ಕ್ಷಮಿಸಿದೆ ಅಂತ ಪ್ರಶ್ನೆನೇ ಇಲ್ಲ. ನಾವು ಸಂಬಂಧಪಟ್ಟ ಸ್ಥಳೀಯ ಮಾತಾಡಿಕೊಂಡು ಅಲ್ಲಿ ನಾವು ಕಠಿಣವಾದ ಶಿಕ್ಷೆಯನ್ನು ಇವತ್ತು ನಾವು ವಹಿಸ್ತೇವೆ. ಮದುವೆಗೆ ಕೇಟ್ರಿಂಗ್ ಮಾಡುವಂಥ ಸೆಂಟರ್ಸ್ ಇರ್ತದೆ, ಇದೆಲ್ಲ ಕೂಡ ಅವರವರು ಇದ್ದದ್ದನ್ನು ಈಗಲೇ ರೆಕ್ಟಿಫೈ ಮಾಡಿಕೊಂಡು ಇವತ್ತು ಹೋಗುವಂಥ ವಿಚಾರ ಕೂಡ ಇವತ್ತು ಆಗಬೇಕು. ನಾವು ಬಹುಶಃ ಸೆಕ್ರೆಟರಿ ಮತ್ತು ಕಮಿಷನ್ ನಾವು ಕುರಿತು ಚರ್ಚೆ ಮಾಡಿದ್ದೇವೆ. ಎಲ್ಲ ಹಂತದಲ್ಲಿ ಕೂಡ ನಾವು ಪ್ರಯತ್ನ ಮಾಡುವಾಗ ನಾವು ಬಹುಶಃ ರೈಲ್ವೆಲಿ ಬರುವಂಥ ಕ್ಯಾಂಟೀನ್ ಏನಿದೆಯಾ ಆ ರೈಲ್ವೆ ಕ್ಯಾಂಟೀನ್ನ ಜೊತೆಯಲ್ಲಿ ಬಹುಶಃ ಫ್ಲೈಟ್ನಲ್ಲಿ ಏನಿತ್ತು ಹೋಗುವಾಗ ಇವತ್ತು ಊಟೋಪಚಾರ ಕೊಡ್ತಾರೆ, ಇದನ್ನು ಕೂಡ ನಾವು ಟೆಸ್ಟ್ ಮಾಡಿಸಬೇಕು ಅಂತ ಹೇಳಿಕೊಂಡು ನಾನು ಈಗಾಗಲೇ ಸೂಚನೆ